ಹಾಯ್, ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಜಿ ಕನ್ನಡಕ್ಕೆ ನನ್ನ ಬರಮಾಡ್ಕೊಂಡಂತ ಜಿ ಕನ್ನಡ ಅವರಿಗೆ ಧನ್ಯವಾದಗಳು. ಕಲರ್ಸ್ ಕನ್ನಡ ತರದು ಜಿ ಕನ್ನಡಕ್ಕೆ ಬಂದಿದ್ದಕ್ಕೆ ನಿರಂಜನ್ ದೇಶಪಾಂಡೆ. ಈ ಬಗ್ಗೆ ಅಸಲಿ ಕಾರಣ ಬಿಚ್ಚಿಂಡ ನಿರಂಜನ್ ದೇಶಪಾಂಡೆ ಅದೇನನ್ನೋದನ್ನ ನೀವೇ ಕೇಳಿ. ಜಿ ನನಗೆ ಹೊಸದಲ್ಲ, ಆಕ್ಚುಲಿ ಏನ್ ಗೊತ್ತಾ ಮಜಾ, ನನ್ನ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಆಂಕರಿಂಗ್ ಅಂತ ಶುರು ಮಾಡಿದಂಥ ರಿಯಾಲಿಟಿ ಶೋನೇ ಪರದೇಶದಲ್ಲಿ ಬರದಾಟ ಅಂತ, ಅದು ಜಿ ಕನ್ನಡದ್ದೇ. ಸೊ ತವರು ಮನೆಗೆ ವಾಪಸ್ ಬಂದಂಗೆ ಆಗಿದೆ. ಬಟ್ ಓಕೆ, ಥ್ಯಾಂಕ್ ಯು. ಕೇಳಿದ್ರಲ್ಲ, ಮೊಟ್ಟ ಮೊದಲ ಶೋ ನಿರಂಜನ್ ದೇಶಪಾಂಡೆ ನಡೆಸಿಕೊಟ್ಟಿದ್ದಂತಹ ಹೊರದೇಶದಲ್ಲಿ ಪರದಾಟ ಎನ್ನುವ ಒಂದು ಶೋವನ್ನ ನಟ ನಿರಂಜನ್ ದೇಶಪಾಂಡೆ ಮೊಟ್ಟ ಮೊದಲನೇದಾಗಿ ಜಿ ಕನ್ನಡದಲ್ಲೇ ಪ್ರಾರಂಭಿಸಿದ್ರಂತೆ. ಹಾಗಾಗಿ ಜಿ ಕನ್ನಡಕ್ಕೆ ಮರಳಿ ಬಂದಿರುವುದು ತವರ ಮನೆಗೆ ಬಂದಷ್ಟೇ ಖುಷಿ ಇದೆ ಎಂದು ಅವರ ಒಂದು ವಿಡಿಯೋ ಅಲ್ಲಿ ಹೇಳ್ಕೊಂಡಿದ್ದಾರೆ. ಏನೇನು ಹೇಳಿದ್ದಾರೆ ಬನ್ನಿ ಮುಂದೆ ನೋಡೋಣ. ನಿರೂಪಕನಾಗಿದ್ದೀನಿ, ನಟನಾಗಿದ್ದೀನಿ, ರೇಡಿಯೋ ಜಾಕಿ ಆಗಿದ್ದೆ, ಆಕ್ಟರ್ ಕೂಡ ಆಗಿದ್ದೀನಿ, ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇದೆ, ಎಂಟ್ರಪ್ರಿನರ್ ಆಗಿದ್ದೀನಿ, ಇನ್ನು ಏನಾರ ಮಾಡ್ತಾ ಇರ್ತೀನಿ. ಬಟ್ ಸದ್ಯಕ್ಕೆ ಒಂದಷ್ಟು ವರ್ಷಗಳಿಂದ ಸ್ಟ್ರಾಂಗ್ ಆಗಿ ಆಂಕರಿಂಗ್ ಅನ್ನ ನ್ಯಾಯವಾಗಿ ಮಾಡ್ಕೊಂಡು ಬಂದಿದ್ದೀನಿ. ನಾನು ನಿರೂಪಕನಾಗಿ, ನಟನಾಗಿ, ರೇಡಿಯೋ ಜಾಕಿಯಾಗಿ, ಥಿಯೇಟರ್ ಅಸಿಸ್ಟೆಂಟ್ ಆಗಿ ಕೂಡ ಕೆಲಸ ಮಾಡಿದ್ದೇನೆ. ಕೆಲವು ವರ್ಷಗಳಿಂದ ಆಂಕರಿಂಗ್ ನ್ಯಾಯಯುತವಾಗಿ ಮಾಡಿಕೊಂಡು ಬಂದಿದ್ದೇನೆ ಎಂದು ತಮ್ಮ ಲೈವ್ನಲ್ಲಿ ಬಂದು ವಿಡಿಯೋ ಮುಖಾಂತರ ಹಂಚಿಕೊಂಡಿದ್ದಾರೆ. ಆದ್ಮೇಲೆ ನಾನು ಜಿ ಕನ್ನಡಕ್ಕೆ ವಾಪಸ್ ಬಂದಿದ್ದೀನಿ. ಸೊ 10 years ಅನ್ಕೋತೀನಿ, ಅಥವಾ ಅಟ್ಲೀಸ್ಟ್ ಮಿನಿಮಮ್ 8-10 years ಆದ್ಮೇಲೆ ನಾನು ಜಿ ಕನ್ನಡಕ್ಕೆ ವಾಪಸ್ ಬಂದಿದ್ದೀನಿ. ಸೊ ಲಾಂಗ್ ಗ್ಯಾಪ್, ಐ ಥಿಂಕ್ ಆಲ್ಮೋಸ್ಟ್ 10-12 years ಅನ್ಕೋತೀನಿ, 10 years ಅನ್ಕೋತೀನಿ, ಅಥವಾ ಅಟ್ಲೀಸ್ಟ್ ಮಿನಿಮಮ್ 8-10 years ಆದ್ಮೇಲೆ ನಾನು ಜಿ ಕನ್ನಡಕ್ಕೆ ವಾಪಸ್ ಬಂದಿದ್ದೀನಿ. ಸೊ ಕೇಳಿದ್ರಲ್ಲ ನಿರಂಜನ್ ದೇಶಪಾಂಡೆ ಅವರ ಮಾತನ್ನ. 8-10 ವರ್ಷದ ನಂತರ ಮತ್ತೆ ನನ್ನ ತವರ ಮನೆಗೆ ವಾಪಸ್ ಬಂದಷ್ಟೇ ನನಗೆ ಖುಷಿಯಾಗಿದೆ. ನಾನು ಮೊಟ್ಟ ಮೊದಲ ಕಾರ್ಯಕ್ರಮ ಹೋಸ್ಟ್ ಮಾಡಿದ್ದು ಜಿ ಕನ್ನಡದಲ್ಲೇ ಅಂತ ಹೇಳಿದ್ದಾರೆ. ಆದರೆ ಅಸಲಿಗೆ ಕಲರ್ಸ್ ಕನ್ನಡ ಬಿಟ್ಟು ಬಂದಿದ್ಯಾಕೆ ಎನ್ನುವುದನ್ನ ಎಲ್ಲೂ ಬಿಟ್ಟು ಕೊಟ್ಟಿಲ್ಲ. ಇದರ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ.